ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಫಲಿತಾಂಶ ಹೊರಬಿದ್ದಿದೆ. ರಾಜ್ಯದಲ್ಲಿ ನಡೆದ 3 ಉಪಚುನಾವಣೆಗಳಲ್ಲೂ ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ರವರ ವರ್ಚಸ್ಸಿನಿಂದ ಚನ್ನಪಟ್ಟಣದಲ್ಲಿ ಸುಮಾರು 25,000 ಮತಗಳಿಗೆ ಹೆಚ್ಚು ಮತಗಳಿಂದ ಸಿ.ಪಿ. ಯೋಗೇಶ್ವರ್ ತಮ್ಮ ಮೂರನೇ ಬಾರಿ ಸ್ಪರ್ಧಿಸಿ 3ನೇ ಬಾರಿಗೆ ಗೆಲುವನ್ನು ಕಂಡ್ರೆ, ಕುಮಾರಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಮಗನನ್ನೇ ಬಲಿಪಶು ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. 4 ದಿನಗಳಿಗೂ ಹೆಚ್ಚು ಕಾಲ ದೇವೇಗೌಡರು ಚನ್ನಪಟ್ಟಣದಲ್ಲಿ ಬೀಡು ಬಿಟ್ಟು ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು, ಅಶೋಕ್ ಅವರು, ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಮತ್ತು ಅಶ್ವಥ್ ನಾರಾಯಣ್, ಸಿ.ಟಿ. ರವಿ, ಸೋಮಣ್ಣ ಇವರೆಲ್ಲ ಬಂದು ಪ್ರಚಾರ ಮಾಡಿದ್ರು. ಇಲ್ಲಿ ಜನ ಕ್ಯಾರೆ ಅನ್ನದೇ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ಸಿನಲ್ಲಿ ಬಹುತೇಕ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಈ ಮುಂಚೆ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಚನ್ನಪಟ್ಟಣದ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿರುವ ಸರ್ಕಾರದ ಒಂದು ಬೆನ್ನೆಲುಬಿಗೆ ನಿಂತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಈ ಬಾರಿ ಮತವನ್ನು ಹಾಕಿ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಇವರು ಈ ಬಾರಿ ಚನ್ನಪಟ್ಟಣದ ಮನೆಯ ಮಗ ಆಧುನಿಕ ಭಾಗೀರಥ ಸಿ.ಪಿ. ಯೋಗೇಶ್ವರ್ ಅವರಿಗೆ ಮತ ನೀಡಿ ಗೆಲ್ಲಿಸಿದ್ದಾರೆ. ಈ ಬಾರಿ ಇದರಿಂದ ಯಾವುದೇ ಸಮೀಕ್ಷೆಗಳು ಯಾವುದೋ ಸಿ ಮಾರ್ಕ್ ಅಂತೆ, ಡಿ ಮಾರ್ಕ್, ಇ ಮಾರ್ಕ್, ಯಾವ್ಯಾವುದೋ ಮಾರ್ಕ್ಗಳು ತಮಗೆ ಮನಬಂದಂತೆ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು 30,000 ಮತಗಳ ಗೆಲ್ತಾರೆ ಅಂದರು. ಅದೆಲ್ಲ ಸುಳ್ಳಾಗಿದೆ ಸ್ನೇಹಿತರೆ. ಕಾಂಗ್ರೆಸ್ ಗೆದ್ದಿದೆ.